ನಮಸ್ಕಾರ, ಇದು RIS ಭಾರತ್ ನ್ಯೂಸ್ 24x7. ಸಾಮಾನ್ಯ ಜನರ ಮೊಬೈಲ್ ರೀಚಾರ್ಜ್ ಮತ್ತು ಡೇಟಾ ಲೂಟಿಯ ಬಗ್ಗೆ ಸಂಸತ್ತಿನಲ್ಲಿ ಸಿಂಹಗರ್ಜನೆ ಮಾಡಿದ ಆಮ್ ಆದ್ಮಿ ಪಾರ್ಟಿಯ ಸಂಸದ ರಾಘವ್ ಚೆಡ್ಡಾ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಹೌದು, ನಿನ್ನೆ ನಡೆದ ದಿಢೀರ್ ಬೆಳವಣಿಗೆಯಲ್ಲಿ AAP ಪಾರ್ಟಿಯು ರಾಘವ್ ಚೆಡ್ಡಾ ಅವರನ್ನು ರಾಜ್ಯಸಭೆ ಉಪನಾಯಕ ಸ್ಥಾನದಿಂದ ಕೆಳಗಿಳಿಸಿದೆ. ಇದರ ಹಿಂದಿನ ಅಸಲಿಯ ಕಥೆ ಏನು ಇಲ್ಲಿದೆ ನೋಡಿ. ಪಕ್ಷದ ಮೂಲಗಳ ಪ್ರಕಾರ ರಾಘವ್ ಚೆಡ್ಡಾ ಅವರು ಪಕ್ಷದ ಪ್ರಮುಖ ಸಭೆಗಳಿಂದ ದೂರ ಉಳಿಯುತ್ತಿದ್ದರು ಮತ್ತು ಸಂಸತ್ತಿನಲ್ಲಿ ಪಕ್ಷದ ನಿಲುವಿಗೆ ವಿರುದ್ಧವಾಗಿ ವಿಷಯಗಳ ಬಗ್ಗೆ ಹೆಚ್ಚು ಮಾತನಾಡುತ್ತಿದ್ದಾರೆ ಎಂಬ ಆರೋಪದ ಮೇಲೆ ಅವರನ್ನು ಈ ಸ್ಥಾನದಿಂದ ತೆಗೆದುಹಾಕಲಾಗಿದೆ ಎಂದು ಹೇಳಲಾಗುತ್ತಿದೆ. ಅವರ ಜಾಗಕ್ಕೆ ಅಶೋಕ್ ಮಿತ್ತಾಲ್ ಅವರನ್ನು ನೇಮಕ ಮಾಡಲಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ರಾಘವ್ ಚೆಡ್ಡಾ ಅವರು ಸಂಸತ್ತಿನಲ್ಲಿ ಮೊಬೈಲ್ ಬಳಕೆದಾರರ ಹಿತರಕ್ಷಣೆಗಾಗಿ ಮಾತನಾಡಿದ ಬೆನ್ನಲ್ಲಿಯೇ ಈ ಬೆಳವಣಿಗೆ ನಡೆದಿದೆ. ಜನರ ಪರವಾಗಿ ಧ್ವನಿ ಎತ್ತಿದ್ದೇ ತಪ್ಪಾಯಿತೇ? ಇಲ್ಲಿ ಒಂದು ದೊಡ್ಡ ಪ್ರಶ್ನೆಯೇ ಹೇಳುತ್ತಿದೆ. ಜನರ ಪರವಾಗಿ ಮಾತಾಡಿದರೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿಯೇ? ರಾಘವ್ ಚೆಡ್ಡಾ ಅವರು ಸಂಸತ್ತಿನಲ್ಲಿ ಮೊಬೈಲ್ ಕಂಪನಿಗಳ 28 ದಿನಗಳ ರೀಚಾರ್ಜ್ ಲೂಟಿ ಬಗ್ಗೆ ಮತ್ತು ಡೇಟಾ ರೋಲ್ ಓವರ್ ಬಗ್ಗೆ ಅತ್ಯಂತ ಪ್ರಭಾವಶಾಲಿಯಾಗಿ ಮಾತನಾಡಿದ್ದರು. ಜನಸಾಮಾನ್ಯರ ಕಷ್ಟವನ್ನು ಸಂಸತ್ತಿನ ಮೆಟ್ಟಿಲ ಮೇಲೆ ಇಟ್ಟಿದ್ದರು. ಆದರೆ ಇಂದು ಅವರನ್ನು ಮಾತನಾಡಲು ಬಿಡದೆ ಅವರ ಸ್ಥಾನವನ್ನೇ ಕಿತ್ತುಕೊಳ್ಳಲಾಗುತ್ತಿದೆ. ಅನೇಕರು ಕೇಳುತ್ತಿರುವ ಪ್ರಶ್ನೆ ಏನೆಂದರೆ, ಇಷ್ಟು ದಿನ ಸುಮ್ಮನಿದ್ದ ವ್ಯವಸ್ಥೆಯಲ್ಲಿ ಒಬ್ಬ ಯುವ ಸಂಸದ ಬದಲಾವಣೆಗಾಗಿ ಧ್ವನಿ ಎತ್ತಿದ್ದಾಗ ಅವರನ್ನು ಬೆಂಬಲಿಸುವ ಬದಲು ಮೌನಕ್ಕೆ ತಳ್ಳುವುದು ಸರಿಯೇ? ಬೇರೆ ಯಾರೋ ಇಂತಹ ಜನಪರ ಪ್ರಶ್ನೆಗಳನ್ನು ಕೇಳದೆ ಈ ಸಮಯದಲ್ಲಿ ಕೇಳುವವರ ಬಾಯಿ ಮುಚ್ಚಿಸುವುದು ಎಷ್ಟರ ಮಟ್ಟಿಗೆ ನ್ಯಾಯ? ಇತ್ತೀಚಿನ ದಿನಗಳಲ್ಲಿ ಸಂಸತ್ತಿನ ಬಜೆಟ್ ಅಧಿವೇಶನದಲ್ಲಿ ಡೇಟಾ ಸಮಸ್ಯೆಗಳ ಚರ್ಚೆ ನಡೆಯಬೇಕಿತ್ತು. ಆದರೆ ವಿಪಕ್ಷಗಳ ಗದ್ದಲ ಮತ್ತು ಇಂತಹ ದಿಢೀರ್ ಬದಲಾವಣೆಗಳಿಂದಾಗಿ ಸಾಮಾನ್ಯ ಜನರ ವಿಷಯಗಳು ಮೂಲೆಗುಂಪಾಗುತ್ತಿವೆ. ರಾಘವ್ ಚೆಡ್ಡಾ ಅವರು ಈ ಬಗ್ಗೆ ಪ್ರತಿಕ್ರಿಯಿಸುತ್ತಾ, ನನ್ನನ್ನು ಮೌನಗೊಳಿಸಬಹುದು, ಆದರೆ ಸೋಲಿಸಲು ಸಾಧ್ಯವಿಲ್ಲ. ನಾನು ಜನರ ಪರವಾಗಿ ಧ್ವನಿ ಎತ್ತುತ್ತಲೇ ಇರುತ್ತೇನೆ ಎಂದು ಹೇಳಿದ್ದಾರೆ. ಸ್ನೇಹಿತರೆ, ಸಾಮಾನ್ಯ ಜನರಿಗಾಗಿ ಧ್ವನಿ ಎತ್ತುವ ನಾಯಕರ ಮೇಲೆ ಈ ರೀತಿಯ ಕ್ರಮಗಳು ಸರಿಯೇ, ಅಥವಾ ಇದು ಪಕ್ಷದ ಆಂತರಿಕ ವಿಷಯವೇ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಇಂತಹ ಜನಪರ ಸುದ್ದಿಗಳಿಗಾಗಿ RIS ಭಾರತ್ ನ್ಯೂಸ್ 24x7 ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ.